ಹಲೋ ಸ್ನೇಹಿತರೆ, ಎಮ್ಮಿಂಗ್ ಮಾಡುವುದನ್ನು ಕಲಿಬೇಕಾ? ಹಾಗಾದರೆ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ. ಸುಲಭ ವಿಧಾನದಲ್ಲಿ ಎಮ್ಮಿಂಗ್ ಮಾಡುವುದು ಹೇಗೆ ಎಂದು ತೋರಿಸ್ತೇನೆ. ಮೊದಲಿಗೆ ಒಂದು ಕಾಟನ್ ಥರ ಪೀಸ್ ಮೊದಲು ಕಲಿಯುವವರಿಗೆ ಸಿಲ್ಕ್ ಪೀಸ್ ಬೇಡ, ಎಮ್ಮಿಂಗ್ ಮಾಡಲಿಕ್ಕೆ ಒಂದು ಕಾಟನ್ ಪೀಸ್ ತಗೊಳ್ಳಿ. ಒಂದು ಟವಲ್ ಥರ ಆಕಾರದಲ್ಲಿರುವ ಒಂದು ಪೀಸ್. ನೆಕ್ಸ್ಟ್ ಸೂಜಿ, ಯಾವುದೆಲ್ಲ ಪಾಯಿಂಟ್ ಇರುವ ಸೂಜಿಗಳಿರ್ತದೆ, ಚಿಕ್ಕ ಚಿಕ್ಕ ಪಾಯಿಂಟ್ ಇರುವ ಸೂಜಿಗಳಿರ್ತದೆ, ಬೇರೆ ಬೇರೆ ಪಾಯಿಂಟ್ಗಳಿರ್ತದೆ ಸೂಜಿಗಳಲ್ಲಿ ನೋಡ್ಕೊಳ್ಳಿ. ನನಗೆ ಹಾಕಿದ ಪಾಯಿಂಟು ಚಿಕ್ಕ ಚಿಕ್ಕ ಸೂಜಿ, ಎಮ್ಮಿಂಗ್ ಸೂಜಿ. ಇದನ್ನು ಎಮ್ಮಿಂಗ್ ಸೂಜಿ ಅಂತವೇ ಹೇಳ್ತೇವೆ. ಮತ್ತು ಸ್ವಲ್ಪ ಮೀಡಿಯಮ್ ಥರದ್ದು ಕೂಡ ಉಂಟು. ಇದು ಸ್ವಲ್ಪ ಮೀಡಿಯಮ್ ಉಂಟು, ಇದು ಕೂಡ ಸ್ವಲ್ಪ ದೊಡ್ಡದೆ. ಇದು ನೋಡ್ಕೊಳ್ಳಿ, ಇದು ಸ್ವಲ್ಪ ಮೀಡಿಯಮ್ ಥರ ಇರುವ ಸೂಜಿ. ನೂಲು, ಯಾವ ಥರದೆಲ್ಲ ನೂಲುಂಟು, ನಿಮಗೆ ಯಾವ ಪೀಸಿಂದ ನೀವು ಸ್ಟಿಚ್ ಮಾಡ್ತೀರಿ, ಎಮ್ಮಿಂಗ್ ಮಾಡ್ತೀರಿ, ಅದೇ ಕಲರಿಂದ ಮಾಡಿ. ಈಗ ನಾನು ಮೊದಲಿಗೆ ನಿಮಗೆ ಕಲಿಯುವುದಾದರೆ ನಿಮಗೆ ಕಾಣಬೇಕಲ್ಲ, ಅದಕ್ಕೆ ಬೇರೆ ಕಲರಿಂದ ಕೂಡ ಮಾಡ್ತೇನೆ ತೋರಿಸ್ಲಿಕ್ಕಾಗಿ. ಎಮ್ಮಿಂಗ್ ಇದು ನೂಲು ಕಾಣ್ತದ ಹೇಗೆ ಅಂತ. ಮತ್ತೆ ಒಂದು ಕತ್ತರಿ ನೋಡ್ಕೊಳ್ಳಿ ಒಮ್ಮೆ, ಯಾವುದೆಲ್ಲ ಬೇಕಂತ ಗೊತ್ತಾಯ್ತಲ್ಲ. ಇನ್ನು ಎಮ್ಮಿಂಗ್ ಮಾಡುವಾಗ ಮೊದಲು ಒಂದು ಸೂಜಿಗೆ, ಒಂದು ಮೀಡಿಯಮ್ ಸೂಜಿಗೆ ಒಂದು ಕಪ್ಪು ಕಲರ್ ಇಲ್ಲದ್ರೆ ಬ್ಲೂ, ಅದೇ ಬ್ಲೌಸಿನ ಕಲರಿನ ನೂಲು ಉಂಟಲ್ಲ, ಅಲ್ಲಿ ಒಂದು ಪೀಸ್ ಕಟ್ ಮಾಡ್ತೀನಿ ಅಲ್ಲ, ಅದೊಂದು ಬ್ಲೌಸ್ ಪೀಸೇ, ಅದನ್ನು ನಾನು ಕಟ್ ಮಾಡಿ ಇಟ್ಕೊಂಡದ್ದು. ಅದಕ್ಕೆ ಒಂದು ದಳ ನೂಲನ್ನು ಹಾಕಿ ಎಳೆಯಿರಿ. ಎಳೆದಾಗ 2 ದಳ ಆಗ್ತದೆ. ಹಾಕಿ ಲಾಸ್ಟಿಗೆ ಒಂದು ಗಂಟಾಕಿ ಲಾಕ್ ಥರ ಮಾಡಿ ನೋಡ್ಕೊಳ್ಳಿ ಹೇಗೆ ಹಾಕಬೇಕು ಅಂತ. ಇದೇ ಥರ ಮಾಡಿ ಎಳೆದರೆ ಆಯಿತು, ಲಾಕ್ ಆದಾಗೆ ಆಯಿತು. ಆಗ ಗಟ್ಟಿಯಾಗಿ ನಿಲ್ತದೆ. ಇನ್ನೊಂದು ಚಿಕ್ಕ ಪಾಯಿಂಟ್ ಇರುವ ಸೂಜಿ, ಎಮ್ಮಿಂಗ್ ಸೂಜಿ ಅಂತ ಹೇಳ್ತೇವೆ. ಇದಕ್ಕೆ ಬ್ಲ್ಯಾಕ್ ನೂಲನ್ನು ಹಾಕಿದ್ದೇನೆ ನೋಡಿ. ಅದು ಕೂಡ ಒಂದು ದಳದಿಂದ ಹಾಕಿ 2 ದಳ ಮಾಡಿದ್ದೇನೆ ನೋಡ್ಕೊಳ್ಳಿ. ಇದು ನಿಮಗೆ ಕಾಣಲಿಕ್ಕೆ ಬೇಕಾಗಿ ನಾನು ಈ ನೂಲನ್ನು ಹಾಕಿದ್ದು. ಸುಲಭ ವಿಧಾನದಲ್ಲಿ ಹೇಗೆ ಮಾಡೋದಂತ ತೋರಿಸ್ತೇನೆ ನೋಡ್ಕೊಳ್ಳಿ. ಇದಕ್ಕೂ ಕೂಡ ಹಾಗೆಯೇ ಕಟ್ ಮಾಡಿ ಎಷ್ಟು ಬೇಕಷ್ಟು ತಗೊಂಡು ಕೆಳಗೆ ಲಾಸ್ಟ್ ಲಾಕ್ ಮಾಡ್ತಾ ಬನ್ನಿ. ಗೊತ್ತಾಯ್ತಲ್ಲ ಹೇಗೆ ಲಾಕ್ ಮಾಡೋದಂತ. ಇದೇ ಥರ ಲಾಕ್ ಮಾಡಿ. ಮೊದಲಿಗೆ ಇನ್ನೆಂತ ಮಾಡಬೇಕಂದ್ರೆ, ಅದನ್ನು 2 ಸೂಜಿಗೆ ಕೂಡ ದಾರ ಹಾಕಿದ್ದೇನೆ. ಯಾವುದು ಬೇಕು ಅದನ್ನು ನೀವು ತಗೊಳ್ಬೋದು. ಈಗ ಕಲಿಯುವುದಾದರೆ ಫಸ್ಟಿಗೆ ನಿಮಗೆ ಕಾಣಲಿಕ್ಕೆ ಬೇಕಾಗಿ ನಾನು ಹಾಗೆ ಮಾಡಿದೆ. ಮೊದಲು ಬಟ್ಟೆಯೊಂದು ಕ್ಲೀನ್ ಮಾಡಿ ಇಟ್ಕೊಂಡು ಒಂದು ದರ ಮಡ್ಚ್ಕೊಳ್ಳಿ. ಹೀಗೆ ಒಂದು ಥರ ಮಡಚಿ, ನೆಕ್ಸ್ಟ್ ಇನ್ನೊಂದು ಸಲ ಮಡಚಿದರೆ ಕ್ಲೀನಾಗಿ ಕಾಣ್ತದೆ. ಅದರ ಬದಿ ಕಾಣಬಾರ್ದು, ಗೊತ್ತಾಯ್ತಲ್ಲ. ಹೀಗೆ ಇದೇ ಥರ ಮಾಡಿ ಕೈಯಿಂದ ಒಂದು ಕರೆಕ್ಟಾಗಿ ಇಳಿದು ಹಾಗೆ ಹಿಡ್ಕೊಳ್ಳಿ. ಕಾಣ್ತದ ನಿಮ್ಮ ಹೆಬ್ಬೆರಳು ಮತ್ತು ನಿಮಗೆ ಕಾಣ್ತದಲ್ಲ ಯಾವುದು ಅಂತ, ಫಿಂಗರ್, ಆ 2 ಕೂಡ ಬೆರಳಲ್ಲಿ ಮಧ್ಯದಿಂದ ಹಾಗೆ ಹಿಡ್ಕೊಂಡು ಸೂಜಿ ಮೇಲೆ ನೋಡ್ಕೊಳ್ಳಿ ಹೇಗೆ ಹಾಕೋದು ಅಂತ. ಯಾವಾಗಲೂ ಮಿಷನ್ ಇಲ್ಲದರೂ ಇದನ್ನು ಕೈಯಿಂದ ಯಾವಾಗಲೂ ಎಮ್ಮಿಂಗ್ ಮಾಡ್ಬೋದು. ಮಿಷನ್ ಬೇಕು ಅಂತ ಇಲ್ಲ, ಎಮ್ಮಿಂಗ್ ಮಾಡಲಿಕ್ಕೆ ಮಿಷನ್ ಬೇಕು ಅಂತಿಲ್ಲ, ಕೈಯಿಂದವೇ ಮಾಡೋದನ್ನೇ ಎಮ್ಮಿಂಗ್ ಅಂತ ಹೇಳೋದು. ನೋಡ್ಕೊಳ್ಳಿ, ಕ್ರಾಸ್ ಆಗಿ ಸೂಜಿಯನ್ನು ಹಿಡ್ಕೋಬೇಕು, ಸ್ಟ್ರೈಟಾಗಿ ಸೂಜಿ ಹಿಡ್ಕೊಳ್ಳಿಕ್ಕಿಲ್ಲ. ಆಗ ಕರೆಕ್ಟಾಗಿ ಕ್ರಾಸ್ ಬರ್ತದೆ. ನೀವು ಬಟ್ಟೆಯ ಮೇಲೆ ಮಡಚಿದ ಮೇಲೆ ಕಾಣ್ತದಲ್ಲ, 2 ಮಡಚಿದೆ, ಡಬಲ್ ಆಗಿ ನೀವು ಮಡಚಿದ ಬಟ್ಟೆಯ ಮೇಲೆ ಎಳಿಬೇಕು. ಮೇಲಿಂದ ನಿಮಗೆ ಸೂಜಿ ಸ್ವಲ್ಪ ತಾಗಿದರೆ ಸಾಕು. ಹೌದಾ ಅಲ್ವಾ? ಜಸ್ಟ್ ಆಗ ಕರೆಕ್ಟಾಗಿ ನಿಲ್ತದೆ. ತುಂಬ ಬಟ್ಟೆಯ ಮೇಲೆ ತಗೊಂಡು ಹೋಗಿ ಮತ್ತೆ ಮೇಲೆ ಬರಬಾರ್ದು. ಸ್ವಲ್ಪ ಜಸ್ಟ್ ಹೀಗೆ ಮಾಡಿ ತೆಗಿಬೇಕು. ನೋಡ್ಕೊಳ್ಳಿ ಹೇಗೆ ಆಗ್ತದೆ ಅಂತ ನೋಡಿ. ಅಲ್ಲಿಂದ ಅಲ್ಲಿಗೆ ಕೂಡ ಸೂಜಿ ಒಮ್ಮೆಲೆ ನೂಲು ಎಳಿಬೇಕು ಅಂತಿಲ್ಲ. ಅಲ್ಲಿಂದ ಒಂದು 2-3 ಸಲದ ಸೂಜಿಯಿಂದ ಬಟ್ಟೆ ಒಳಗೆ ಹಾಕಿ ಮತ್ತೆ ತೆಗಿಬೋದು. ಕಾಣ್ತದಲ್ಲ ಹೇಗೆ ಆಗಿದೆ ಅಂತ. ಈಗ ನಿಮಗೆ ಕಾಣಲಿಕ್ಕಾಗಿ ನಾನು ಬ್ಲ್ಯಾಕ್ ನೂಲಿಂದ ಹಾಕಿದ್ದೇನೆ, ಕಪ್ಪು ಕಲರ್ ನೂಲಿಂದ. ನೋಡ್ಕೊಳ್ಳಿ, ಕ್ರಾಸ್ ಆಗಿ ತನ್ನಿ, ಸ್ಟ್ರೈಟಾಗಿ ತರಲಿಕ್ಕಿಲ್ಲ. ಯಾವಾಗಲೂ ಎಮ್ಮಿಂಗ್ ಕ್ರಾಸ್ ಆಗಿ ತರಬೇಕು. ಕಾಣ್ತದೆ ಈಗ ಕ್ಲೀನಾಗಿ ಕಾಣ್ತದೆ. ನಿಮಗೆ ಕಲಿಯಲಿಕ್ಕೆ ಬೇಕಾಗಿ ಕಾಣ್ತದಲ್ಲ, ಅದು ನೋಡಿ ಯಾವ ಥರ ಕಾಣ್ತದೆ ಅಂತ. ಅಲ್ಲಿ ತನಕ ಕರೆಕ್ಟಾಗಿ ಮಾಡ್ತಾ ಬನ್ನಿ.
ಇದು ಒಳಭಾಗದಿಂದ ಮೇಲ್ಭಾಗದಿಂದ ನೋಡ್ಕೊಳ್ಳಿ, ನಿಮಗೆ ಯಾವುದೂ ಕಾಣುವುದಿಲ್ಲ, ಯಾವ ನೂಲು ಕೂಡ ಕಾಣಲಿಕ್ಕಿಲ್ಲ. ಇದು ಕಲರ್ ಕಾಣಲಿಕ್ಕೆ ಬೇಕಾಗಿ ನಿಮಗೆ ನಾನು ಕಪ್ಪು ನೂಲಿದ್ದು ಹೇಗೆ ಮಾಡೋದು ಅಂತ ತೋರಿಸ್ತಿದ್ದು. ಇದೇ ಥರ ಮಾಡ್ತಾ ನೀವು ನೋಡ್ಕೊಳ್ಳಿ ಹೇಗೆ ಮಾಡೋದು ಅಂತ, ನಿಮಗೆ ಈಸಿಯಾಗಿ ಕಲಿಬೋದು. ಮೊದಲು ಕಲಿಯೋದಾದರೆ ಎಮ್ಮಿಂಗ್ ಮಾಡಬೇಕು, ಮತ್ತು ನೀವು ಕಲಿತ ನಂತರ ನಿಮಗೆ ಬ್ಲೌಸಿಗೆಲ್ಲ ಈಸಿಯಲ್ಲಿ ಮಾಡ್ಬೋದು. ನಂತರ ನೋಡ್ಕೊಳ್ಳಿ ಇದೇ ಥರ 2 ಸಲ ಮಡಚಬೇಕು. ಮಡಚಿದ ನಂತರ ಬದಿಯಿಂದ ಪುನಃ ಅಲ್ಲಿಗೊಂದು ಸ್ಟಿಚ್ ಮಾಡಿ ನೋಡಿ, ಕೈಯಲ್ಲೇ ಸ್ಟಿಚ್ ಮಾಡ್ತಾ ಬನ್ನಿ. ಕ್ರಾಸ್ ಆಗಿ ನಿಲ್ತದೆ, ಹೇಗೆ ಬರ್ತದೆ ಅಂತ ಒಮ್ಮೆ ನೀವೇ ನೋಡ್ಕೊಳ್ಳಿ. ಕಲಿಯುವಾಗ ಇದೇ ಥರ ಸ್ವಲ್ಪ ಬಟ್ಟೆ ಮಡಚಿದು ಹೋಗ್ತದೆ, ಆಗಾಗ ಹೋಗುವಾಗ ಅದನ್ನು ಮಡಚ್ಕೊಳ್ಳಿ ಹೇಗೆ ಬೇಕು ಅಂತ. ಸುಲಭ ರೀತಿಯಲ್ಲಿ ನಿಮಗೆ ಮಾಡಬಹುದು. ಮಡಚಿ ಕೈ ಮಧ್ಯದಿಂದ 2 ಬೆರಳ ಮಧ್ಯದಿಂದ ಹಿಡ್ಕೊಳ್ಳಿ, ಆಗ ನಿಮಗೆ ಬಟ್ಟೆ ಹೋಗೋದಿಲ್ಲ, ಆಚೆ ಈಚೆ ಏನಾಗೋದಿಲ್ಲ. 2 ಕಡೆ ಕೂಡ ಕ್ಲೀನಾಗಿ ನಿಲ್ತದೆ. ಮೇಲ್ಭಾಗದಿಂದ ಕಾಣಲಿಕ್ಕಿಲ್ಲ, ಎಮ್ಮಿಂಗ್ ಮಾಡುವಾಗ ಮೇಲ್ಭಾಗದಿಂದ ತುಂಬ ಕಾಣಲಿಕ್ಕಿಲ್ಲ. ಇದೇ ಥರ ಸ್ವಲ್ಪ ಸ್ವಲ್ಪ ಮಾಡಿದರೆ ಸಾಕು. ಈಗ ನೋಡಿ, ಅಲ್ಲಿದ್ದ ನೂಲು ಮುಗಿದರೆ ಅಲ್ಲಿಗೆ ಒಂದು ಲಾಕ್ ಹಾಕಿ. ಲಾಕ್ ಹಾಕಿದ್ದನ್ನು ಫಸ್ಟಿಗೊಮ್ಮೆ ಹೇಳಿದ್ದೇನಲ್ಲ, ನೋಡ್ಕೊಳ್ಳಿ. ಆಯಿತು. ಹೆಚ್ಚಿದ್ದ ನೂಲನ್ನು ತಗೊಂಡು ಕಟ್ ಮಾಡಿ, ಅಲ್ಲಿದ್ದು ಸೂಜಿ ಕಟ್ ಮಾಡಿ ತೆಗೀರಿ. ನೆಕ್ಸ್ಟ್ ಇನ್ನು ಇದರ ಸುತ್ತಲೂ ಕಾಣ್ತದ ನೂಲು ಯಾವ ಥರ ಕಾಣೋದಿಲ್ಲಲ್ಲ, ಒಳಗಿಂದ ಮಾತ್ರ, ಹೊರಗಿಂದ ಯಾವುದೂ ಕಾಣೋದಿಲ್ಲ. ಒಳಗಿಂದ ಕ್ರಾಸ್ ಆಗಿ ಮಾಡಿದರೆ ಯಾವುದೂ ಕಾಣೋದಿಲ್ಲ. ಇನ್ನು ಇದರ ಸುತ್ತಲೂ ಬ್ಲೂ ಕಲರಲ್ಲಿ, ಅದೇ ಬಣ್ಣದ ಕಲರಲ್ಲಿ ಮಾಡ್ಕೊಳ್ಳಿ. ಕಾಣ್ತದ ಬಟ್ಟೆಯ ಮೇಲೆ ಯಾವ ಕಲರ್ ನೂಲು ಅಂದರೆ ನಿಮಗೆ ಇದು ಕಾಣ್ತದ? ಇದು ಬಟ್ಟೆಯ ಕಲರ್, ಯಾವ ಬಟ್ಟೆ ತಗೊಂಡಿದ್ದೀವಿ ಅದೇ ಕಲರ್ ಹಾಕಿದರೆ ನಿಮಗೆ ಯಾವ ಬಟ್ಟೆಯಲ್ಲಿ ಎಮ್ಮಿಂಗ್ ಮಾಡ್ತಾರೆ ಗೊತ್ತಾಗೋದಿಲ್ಲ. ಕ್ರಾಸ್ ಆಗಿ ಸ್ಟ್ರೈಟ್ ತೆಗೊಳ್ಳಿಕ್ಕಿಲ್ಲ, ಬಟ್ಟೆಯನ್ನು ಕ್ರಾಸಿಂದ ತೆಗೊಳ್ಬೇಕು. ನೋಡ್ಕೊಳ್ಳಿ ಹೇಗೆ ಮಾಡೋದು ಅಂತ. ಮೇಲೆ ಯಾವುದೇ ನೂಲುಗಳು ಕಾಣುವುದಿಲ್ಲ, ಅದೇ ನೂಲು ಹಾಕಿದ ಕಾರಣ ಯಾವ ನೂಲು ಸ್ವಲ್ಪ ಕೂಡ ಕಾಣಲಿಕ್ಕಿಲ್ಲ. ನೋಡ್ಕೊಳ್ಳಿ ಕ್ರಾಸ್ ಆಗಿ ಬಂದಿದೆ. ಇದೇ ಥರ ಮಾಡಿದ್ರೆ ಕ್ಲೀನಾಗಿ ನಿಮಗೆ ಈಸಿಯಲ್ಲಿ ಕಲಿಬೋದು. ನೀವು ಬ್ಲೌಸ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗನ್ನು ಮಾಡಿದರೆ ಇಂದಿನ ವಿಡಿಯೋದಲ್ಲಿ ನೋಡಿ. ನಿಮಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಹಾಕಿ. ಈ ಎಲ್ಲ ವಿಡಿಯೋವನ್ನು ನೋಡಬೇಕಾದ್ರೆ ಗೊತ್ತಾಗ್ಬೋದು ನಿಮಗೆ. ಫುಲ್ ಕೊನೆಯ ತನಕ ನೋಡಿದರೆ ಕರೆಕ್ಟಾಗಿ ನಿಮಗೆ ಹೇಗೆ ಆಗಿದೆ ಅಂತ ಕರೆಕ್ಟಾಗಿ ಗೊತ್ತಾಗ್ತದೆ. ಹೆಮ್ಮಿಂಗ್ ಮಾಡಿದ ನಂತರ ಹೇಗಿರ್ಬೋದು, ಅದು ಹೇಗೆ ಆಗಿದೆ ಅಂತ ಈಗ ನಿಮಗೆ ಗೊತ್ತಾಗ್ತದೆ. ಕ್ಲೀನಾಗಿ ಬಂದಿರ್ತದೆ. ಇದನ್ನು ಹೇಗೆ ಮಾಡಿದಂತ ಒಮ್ಮೆ ನೋಡ್ಬೋದು ನೀವು. ನೋಡ್ಕೊಳ್ಳಿ, ಬೆರಳ ಮಧ್ಯದಿಂದ 2 ಬೆರಳ ಮಧ್ಯದಿಂದ ಹಿಡ್ಕೋಬೇಕು. ಬದಿಯನ್ನು ಹಿಡ್ಕೊಂಡ್ರೆ ಈಗ ಎಳೀಲಿಕ್ಕೆ ಸುಲಭ ಆಗ್ತದೆ, ಇಲ್ಲದ್ರೆ ಅದಾಗೋದಿಲ್ಲ. ಕ್ರಾಸ್ ತಗೊಂಡು ಬಂದರೆ ನಿಮಗೆ ಮೇಲೆ ಸ್ಟಿಚ್ ಹಾಕಿದ್ದು ಕೂಡ 2 ಬದಿಯಿಂದ ಕೂಡ ತುಂಬ ಕಾಣೋದಿಲ್ಲ, ಲೈಟಾಗಿ ಕಾಣ್ತದೆ. ಇನ್ನು ಇದೇ ಬದಿ 2 ಬದಿ ಕೂಡ ಆಯಿತು. ಇನ್ನು 3ನೇ ಬದಿಗೂ ಕೂಡ ಅದೇ ಥರ ಮಡಚಿ. ಒಂದು ಆಯಿತು. ನೆಕ್ಸ್ಟ್ 2ನೇದು ಕೂಡ ಈಗ ಮಡಚಿದರೆ ಕರೆಕ್ಟಾಗಿ ನಿಲ್ತದೆ. ಕಪ್ಪು ನೂಲಿದ್ದು ಸ್ವಲ್ಪ ಎಲ್ಲಿಯಾದರೂ ಕಾಣ್ಬೋದು, ಅದೇ ಬಟ್ಟೆದು ನೂಲು ಹಾಕಿದರೆ ಕಾಣಲಿಕ್ಕಿಲ್ಲ. ನಿಮಗೆ ಗೊತ್ತಾಗಲಿಕ್ಕೆ ಬೇಕಾಗಿ ನಾನು ಕಪ್ಪು ನೂಲು ಹಾಕಿದ್ದು. ಅದೇ ಬಟ್ಟೆ ನೂಲು ಹಾಕಿದರೆ ಇಲ್ಲಿ ಕೂಡ ಕಾಣೋದಿಲ್ಲ. ನೋಡ್ಕೊಳ್ಳಿ ಯಾವ ಥರ ಕಾಣ್ತದೆ ಎಮ್ಮಿಂಗ್ ಮಾಡೋದನ್ನು. ವಿಡಿಯೋದ ಫುಲ್ ನೋಡಿದರೆ ನಿಮಗೆಲ್ಲ ಗೊತ್ತಾಗ್ತದೆ. ಲಾಸ್ಟಿಗೆ ಈ ವಿಡಿಯೋದಲ್ಲಿ ಲಾಸ್ಟಿಗೆ ಬ್ಲೌಸಿಗೆ ಸ್ಟಿಚ್ ಆಗೋದನ್ನು ಕೂಡ ಸ್ವಲ್ಪ ತಿಳಿಸ್ಬೋದು, ನೋಡ್ಕೊಳ್ಳಿ. ಆಗ ನೋಡಿ ಲಾಸ್ಟ್ ಕೊನೆಯ ತನಕ ನೋಡಿದರೆ ನಿಮಗೆ ಗೊತ್ತಾಗ್ತದೆ ಹೇಗೆ ಮಾಡಿದ್ದೇವೆ ಅಂತ. ಹೀಗೆ ಹಾಕಿ
ಲಾಕ್ ಮಾಡಿ ತೆಗೆಯಿರಿ. ಅಲ್ಲಿ ಹೆಚ್ಚು ಇದ್ದ ಪೀಸ್ ನೂಲು ಪೀಸೆಲ್ಲ ಇರ್ತದಲ್ಲ ಅದೆಲ್ಲ ಕಟ್ ಮಾಡಿ ಕ್ಲೀನಾಗಿ ತೆಗೆಯಿರಿ. ಆಗ ಹೇಗೆ ಬಂದಿರ್ತದೆ ನಿಮಗೆ ಗೊತ್ತಾಗ್ತದೆ ಯಾವ ರೀತಿಯಲ್ಲಿ ಬಂದಿದೆ. ನೀವೇ ಮಾಡಿದಂಥ ಒಂದು ಟವಲ್ ಕ್ಲೀನಾಗಿ ಬಂದಿದೆ. ಕೈಯಲ್ಲಿ ಹೀಗೆ ಮಾಡಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಕ್ಲೀನಾಗಿ ನೀವೇ ಮನೆಯಲ್ಲಿ ಮಾಡ್ಬೋದಾದ ಎಮ್ಮಿಂಗ್ ಈಸಿಯಲ್ಲಿ ನೀವೇ ಮನೆಯಲ್ಲಿ ಕೂತ್ಕೊಂಡು ಕಲಿಬೋದು. ಅದನ್ನು ಕ್ಲೀನಾಗಿ ಮಡಚ್ಕೊಳ್ಳಿ. ಹೇಗೆ ಆಗ್ತದೆ ಅಂತ ನೋಡಿ. 4 ಬದಿ ಕೂಡ ಒಂದೇ ಥರ ಇರೋದರಿಂದ ಕ್ಲೀನಾಗಿ ಕಾಣ್ತದೆ. ಸ್ಕ್ವೇರ್ ಆಕಾರದಲ್ಲಿ ಉಂಟು, ಚೌಕಾಕಾರದಲ್ಲಿ ಬಂದಿದೆ ನೋಡಿ. ಕರೆಕ್ಟಾಗಿ ಆಯಿತು. ಇನ್ನು ನೀವು ಇದನ್ನು ಬ್ಲೌಸ್ಗೆ ಸ್ವಲ್ಪ ಸ್ಟಿಚ್ ಮಾಡೋದನ್ನು ನಿಮಗೆ ನಾನು ತಿಳಿಸಿಕೊಡುತ್ತೇನೆ, ನೋಡ್ಕೊಳ್ಳಿ. ಅದೇ ಗೊತ್ತಾದರೆ ಎಮ್ಮಿಂಗ್ ಮಾಡೋದು ಗೊತ್ತಾದರೆ ಬ್ಲೌಸನ್ನು ಕೂಡ ಇದೇ ರೀತಿಯಲ್ಲಿ ಈಸಿಯಲ್ಲಿ ಎಳಿಬೋದು, ಸುಲಭದಲ್ಲಿ. ಕಷ್ಟಪಡಬೇಕು ಅಂತಿಲ್ಲ. ಮೊದಲು ಗೊತ್ತಿಲ್ಲದ ಬ್ಲೌಸಿನ ಮೇಲೆ ಡೈರೆಕ್ಟಾಗಿ ಮೊದಲು ಕಲೀಲಿಕ್ಕೆ ಇಲ್ಲ. ಒಂದು ಬಟ್ಟೆಯ ಮೇಲೆ ಎಮ್ಮಿಂಗ್ ಮಾಡಿ ನಂತರವೇ ಬ್ಲೌಸಿನ ಮೇಲೆ ಎಮ್ಮಿಂಗ್ ಮಾಡಬೇಕು. ಅದು ಮೇಲಿಂದ ಕಾಣಲಿಕ್ಕೆ ಇಲ್ಲ. ನೋಡ್ಕೊಳ್ಳಿ, ಸುಲಭದಲ್ಲಿ ಮಾಡ್ಬೋದು. ಬಟ್ಟೆಯ ಮೇಲೆ ಮಾಡಿದ ನಂತರ ಬ್ಲೌಸ್ಗೆ ಎಮ್ಮಿಂಗ್ ಆರಾಮದಲ್ಲಿ ಮಾಡ್ಬೋದು, ಸುಲಭದಲ್ಲಿ. ಡೈರೆಕ್ಟಾಗಿ ಬ್ಲೌಸಿಗೆ ಎಮ್ಮಿಂಗ್ ಮಾಡಿದ್ರೆ ಕರೆಕ್ಟ್ ಆಗೋದಿಲ್ಲ. ನೋಡಿ, ಕರೆಕ್ಟಾಗಿ ನಿಲ್ತದೆ ಆಗ ಯಾವ ಕ್ಲೀನಲ್ಲಿ. ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಹಾಕಿ.